ಧಾರವಾಡ ಜಿಲ್ಲೆಯಲ್ಲೇ ಇದ್ದಂಥ ಎಲ್ಲ ನಾಯಕರು, ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು, ನಮ್ಮ ಸಲೀಂ ಅಹಮದ್ ಸಾಹೇಬರು ಮತ್ತು ಪ್ರಸಾದ್ ಅಬ್ಬಾಯ್ ಸಾಹೇಬರು, NH ಕೊಂಡ್ರೆ ಸಾಹೇಬರು ಮತ್ತು ಇಂಡಸ್ಗಿರಿ ಅವರು, ಜಿಲ್ಲಾ ಅಧ್ಯಕ್ಷರು ಎಲ್ಲರ ಒಂದು ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಈಗ ಇದು ಮುಗಿಸ್ಕೊಂಡು ಈಗ ಶಿವಾಜಿ ಮೂರ್ತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಅಷ್ಟೋರು ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅಷ್ಟೋರು ಒಂದು ಸಮ್ಮುಖದಲ್ಲಿ ಒಂದು ಪ್ರೊಸೆಷನ್ ಮೂಲಕ DC ಆಫೀಸಿಗೆ ಬಂದು ಇನ್ನೊಂದು ಅರ್ಜಿಯನ್ನು ಕೂಡ ನಾಮಪತ್ರವನ್ನು ಸಲ್ಲಿಸ್ತೀವಿ. ಈಗ ಅಭ್ಯರ್ಥಿ ಬದಲಾಗ್ತಾರಂತ ಒಂದಷ್ಟು ಗೊಂದಲ ಈಗಾಗಲೇ ಅದ್ರ ಬಗ್ಗೆ ಕ್ಲಿಯರೆನ್ಸು ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಭಾಳ ಹುಮ್ಮಸ್ಸದಿಂದಿದ್ದಾರೆ. ಅದಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರದ ಜನರು ಬದಲಾವಣೆ ಅಪೇಕ್ಷೆ ಪಟ್ಟಿದ್ದಾರೆ. 100% ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಈ ಕ್ಷೇತ್ರದಲ್ಲಿ ಹಾರಿಸ್ತೀವಿ. ಸರ್, ಲೀಡು ಜನರ ತೀರ್ಮಾನ ಮಾಡ್ತಾರೆ, ಗೆಲುವು ಮಾತ್ರ ಖಚಿತ ನಮ್ದು. ಸರ್, ಈಗ ಅಪೋಸಿಟ್ ಅವ್ರು ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಕ್ಷೇತ್ರದ ಜನರು ಯಾವ ರೀತಿ ನಿರ್ಧಾರ ತೊಗೊಂಡು ಈ ಸಲ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋದೊಂದು ಇಂಪಾರ್ಟೆಂಟ್. ಸರ್, ಅವರೊಬ್ಬರು ಹಿರಿಯ ಸ್ವಾಮಿಗಳು ನಡೆದಾಡೋಂಥ ದೇವರು, ಅವ್ರಿಗೂ ಕೂಡ ನಾವು ನಡ್ಕೊಂಡು ಬಂದಿದ್ದು ಭಾಳ ವರ್ಷದಿಂದ. ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ, ನಾನು ಸಣ್ಣವಾಗ್ತೀನಿ ಅಂತ ಸಂದರ್ಭ ಹೇಳ್ತೀನಿ. ಆದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಲಾಡ್ ಸಾಹೇಬರು, ಪ್ರಸಾದ್ ಅಬ್ಬಾಯ್ ಸಾಹೇಬರು, NH ಕೊಂಡ್ರೆಡ್ಡಿ ಅವರು, ವಿನಯ್ ಕುಲಕರ್ಣಿ ಅವರು, ಇವರೆಲ್ಲರೂ ಒಂದು ಶಕ್ತಿ ನನ್ನ ಬೆನ್ನೆಲುಬಾಗಿ ನಿಂತಿದೆ. ಅದೇ ರೀತಿ ಈ ಒಂದು ಜಿಲ್ಲೆಗೆ ಇವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಒಂದು ಅಪಾರವಾದಂಥ ಸೇವೆಯನ್ನಿದೆ ಈ ಕ್ಷೇತ್ರದಲ್ಲಿ. ಅಪಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಶಕ್ತಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಶಕ್ತಿ ಆ ಒಂದು BJP ಅಭ್ಯರ್ಥಿ ಮುಂದೆ ಏನೂ ಹತ್ತೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಆ್ಯಡ್ ಮಾಡಲಿಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬರು ಕಳೆದ 4 ಬಾರಿಯಲ್ಲಿ ಸಂಸದರಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಸಾಹೇಬರು 4 ಬಾರಿಯಲ್ಲಿ ಸಂಸದರಾಗಿದ್ದಾರೆ. ಅವ್ರು ಇವತ್ತಿನ ದಿವಸ ನಮ್ಮ ಕಾರ್ಯಕರ್ತರ ಒಂದಿಗೆ ಮತ್ತು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು, ಪ್ರಸಾದ್ ಅಬ್ಬಾಯ್ ಸಾಹೇಬರು ಮತ್ತು ಸಲೀಂ ಅಹಮದ್ ಅವರು, NH ಕೊಂಡ್ರೆಡ್ಡಿ ಅವರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳ ಎಲ್ಲರೂ ಒಂದು ಸಮ್ಮುಖದಲ್ಲಿ ಮತ್ತು ಕಾರ್ಯಕರ್ತರ ಒಂದು ಬೆಂಬಲದೊಂದಿಗೆ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಹೆಚ್ಚಿನಾಗಿ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಏನು ಮತಬಾಂಧವರದಲ್ಲ ಎಲ್ಲರೂ ಒಂದು ಇವತ್ತಿನ ದಿವಸ ಈ ಒಂದು ಪ್ರೊಸೆಷನಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದು ಎಲ್ಲರೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತೀನಿ. ಏನು ಅದ್ದೂರಿ ಮೆರವಣಿಗೆ ಆಯಿತು, ಕೊನೆಗೆ ರನ್ನಿಂಗ್ ರೇಸ್ನೂ ಆಯಿತು. ಏನು ಅದ್ದೂರಿ ಮೆರವಣಿಗೆ ಕಾರ್ಯಕರ್ತರು ಮತ್ತು ಎಲ್ಲ ಸಮ್ಮುಖದಲ್ಲಿ ಎಲ್ಲ ನಾಯಕರಿಗೊಂದು ಸ್ವಲ್ಪ ಭೇಟಿಯಾಗಿ ಲಾಸ್ಟ್ ಮೂಮೆಂಟ್ ಒಂದು 10 ನಿಮಿಷ ಲೇಟಾಗಿ ಬಂತು. ಇದು ತೊಂದರೆ ಹೇಳ್ತೀನಿ. ವ್ಯತ್ಯಾಸ ಅನ್ನೋಕ್ಕಿಂತ ನಮ್ಮ ಏನು ಅದ ಹೇಳೋದು, ನಮ್ಮ ಕಾರ್ಯಕರ್ತರು ಮತ್ತು ನಾಯಕರಲ್ಲಿ ಭಾಳ ಉತ್ಸಾಹ ಇದೆ ಈ ಸಲ ಕ್ಷೇತ್ರದಲ್ಲಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನು ಕಾಂಗ್ರೆಸ್ಸು BJP ಅಂತಿರ್ತೀವಿ, ಅದಕ್ಕಿಂತ ಮಧ್ಯನೂ ವೋಟ್ರಸ್ ಅಂತೀವಲ್ಲ, ಆ ವೋಟ್ರಸ್ ಇವತ್ತಿನ ದಿವಸ ಈ ಪ್ರೊಸೆಷನಲ್ಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಡ್ರೆ ಅಂತ ಹೇಳ್ತೀನಿ. ರಾಜ್ಯ ಮಟ್ಟದ ನಾಯಕರು ಯಾರು ಬರಲಿಲ್ಲ? ಸರ್, ನಾಯಕರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದಾರ, ಅದ ಭಾಳ ಸಂತೋಷಕರ ಖುಷಿ. ಸರ್, ನಾಯಕರು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರದ್ದು, ಸಲೀಂ ಅಹಮದ್ ಸಾಹೇಬ್ರಿದ್ದು, ಪ್ರಸಾದ್ ಅಬ್ಬಾಯ್ ಅವರಿದ್ದರು, NH ಕೊಂಡ್ರೆಡ್ಡಿ ಅವರು, ಇವರೆಲ್ಲರೂ ನಮ್ಮ ಪಕ್ಷದ ನಾಯಕರಲ್ಲ. ಪ್ರತಿ ಬಾರಿ ಜಿಲ್ಲೆ ಒಳಗೆ ಇಲೆಕ್ಷನ್ ಬಂದಾಗ ನಾಯಕರ ನಡಕ್ಕೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇರ್ತೈತಿ, ಆಮೇಲೆ ಒಡಕಿರ್ತೈತೆ ಅನ್ನುವಂಥದ್ದು ಈ ಒಗ್ಗಟ್ಟು ಕಾಣಕತ್ತಿತ್ತು. ಹೆಂಗೆ ಸರ್, ಏನಿದ್ರು ಒಂದು ಕಾಂಗ್ರೆಸ್ ಪಕ್ಷ ಅಂದರೆ ಇವೆಲ್ಲ ನಾವು ನಾಯಕರೆಲ್ಲ ಒಂದು ಕುಟುಂಬ ಇದ್ದಂಗೆ. ಸಣ್ಣ ಪುಟ್ಟ ಇದ್ದರೂ ನಾವೆಲ್ಲರೂ ಒಂದು ಸಲಹೆ ಮೇರೆಗೆ, ಹಿರಿಯರ ಒಂದು ಸಲಹೆ ಮೇಲೆಗೆ ನಾವೆಲ್ಲರೂ ಒಂದು ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡ್ತಿದ್ವಿ. ಈ ಒಂದು ಲೋಕಸಭಾ ಚುನಾವಣೆ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಎದುರಿಸ್ತಿದ್ದೀವಿ ಅಂತ ಹೇಳ್ತೀನಿ. ವಿನಯ್ ಕುಲಕರ್ಣಿ ಅವರು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಬರೋಂಗಿಲ್ಲ, ಅದರ ಇಫೆಕ್ಟ್ ಏನಾದರೂ ಇಲ್ಲ. ವಿನಯ್ ಕುಲಕರ್ಣಿ ಸಾಹೇಬರು ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಂದಿರಲಿಲ್ಲ. ಆದರೆ ಜನರು ಅವ್ರ ಮೇಲೆ ಪ್ರೀತಿ ವಿಶ್ವಾಸನ ಇಟ್ಟಿದ್ದಾರೆ. ಅದೇ ರೀತಿ ಅವರ ಧರ್ಮಪತ್ನಿಯಾದಂಥ ಶಿವಲೀಲಾಕ್ಕ ಕುಲಕರ್ಣಿ ಅವರು ಕೂಡ ನಮ್ಮ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ತೀನಿ. ಮಸೂಟವ್ರೆ, ಒಬ್ಬ ಸೆಂಟ್ರಲ್ ಮಿನಿಸ್ಟರ್ 4 ಸಲ ಗೆದ್ದಿದ್ದಾರೆ, ಮೋದಿ ರೈಟ್ ಹ್ಯಾಂಡ್ ಅವರು, ಅವ್ರನ್ನ ಎದುರಿಸಕೊಂಡ್ರಿ. ನಿಮ್ಮ ಕಾನ್ಫಿಡೆನ್ಸ್ ಏನು ಹೇಳುತ್ತೆ? ಸರ್, ನಮ್ಗೆ ಕೂಡ ಹೇಳಿದ್ನಲ್ಲ ಸರ್, ನಾವು ಆವಾಗ ಕೂಡ ಹೇಳಿದ್ದೆ, ನಮ್ಮ ಜಿಲ್ಲೆಯಲ್ಲಿ ಸಂತೋಷ್ ಲಾಡ್ ಸಾಹೇಬ್ರು ಇದ್ದವರು, ಪ್ರಸಾದ್ ಅಬ್ಬಾಯ್ ಸಾಹೇಬ್ರು ಇದ್ದವರು, ವಿನಯನ ಕುಲಕರ್ಣಿ ಅವರು ಆದವರು ಮತ್ತು ಏನು NH ಕೊಂಡ್ರೆಡ್ಡಿ ಸಾಹೇಬ್ರು ಆದವರು, ಎಲ್ಲರೂ ಒಂದು ಅವ್ರವ್ರ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಪಾರ ಗೌರವ ಇದೆ. ಅಭಿವೃದ್ಧಿ ಪರವಾಗಿ ಅವರೆಲ್ಲರೂ ಧ್ವನಿಯನ್ನು ಎತ್ತಿದ್ದಾರೆ.
ಆ ಒಂದು ಬೆನ್ನೆಲುಬಾಗಿ ನನಗೆ ಸಪೋರ್ಟಾಗಿ ಕೂಡ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಅಂತ ಹೇಳ್ತೀನಿ. ನವಲ್ಗುಂದ ಭಾಗದವ್ರು ನೀವು ಮಾದಾ ಇಶ್ಯೂ ಕಂಪ್ಲೀಟ್ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ BJP ಮೇಲೆ ಐತೆ. ಅದರ ಲಾಭ ನಿಮಗೆ ಏನಾದರೂ ಆಗುತ್ತಿಲ್ಲ? ಅದು ಮಾದಾ ಇಶ್ಯೂ ಬರೀ ನಮ್ಮ ನವಲ್ ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಅಂತದಲ್ಲ ಇಶ್ಯೂ ಅದು ಬೇಕಾಗಿದ್ದು ಇಡೀ ನಮ್ಮ ಧಾರವಾಡ ಜಿಲ್ಲಾ ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ಬೇಕಾಗಿದ್ದಂಥ ಯೋಜನೆ. ಆ ಯೋಜನೆ ಆತಂದ್ರೆ ಬರೀ ನಮ್ಮ ಹುಬ್ಳಿ ಧಾರವಾಡ ಮಹಾನಗರಕ್ಕೆ ಕುಡಿ ನೀರು ಅಂತಲ್ಲ, ಪ್ರತಿಯೊಂದು ನಮ್ಮ ಭಾಗದಲ್ಲಿದ್ದಂಥ ರೈತರಿಗೆ ಒಂದು ಒಳ್ಳೆಯ ಕೆಲಸ ಆಗ್ತೈತೆ. ಯಾಕಂದ್ರೆ ನಮ್ಮ ಕಡೆ ಎಲ್ಲ ವನ ಬೇಸಾಯ, ಮಳೆ ಯಾವಾಗ ಆಗ್ತೈತಿ ಆವಾಗ ನಮ್ಮ ರೈತರು ಬೆಳೆಯೋಂಥ ಕೆಲಸ ಮಾಡ್ತಾರೆ. ಅದರ ಆ ಒಂದು ಯೋಜನೆ ನಮ್ಮ ಭಾಗಕ್ಕೆ ಬಂತಂದ್ರೆ ಇರಿಗೇಷನ್ ಡೆವಲಪ್ಮೆಂಟ್ ಆಗ್ತೈತಿ, ರೈತರು ಒಂದು ಕಷ್ಟದಲ್ಲಿ ನಾವು ಸರ್ಕಾರನೂ ಕೂಡ ಭಾಗಿಯಾಗ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ.